ಪೊಲೀಸರ ವಶದಲ್ಲಿದ್ದ ವ್ಯಕ್ತಿ ದಿಢೀರ್ ಸಾವು. ಲಾಕಪ್ ಡೆತ್ ಹಿಂದಿದೆಯಾ ಪೊಲೀಸರ ಕೈವಾಡ? ಬಿಕ್ಕಿ ಬಿಕ್ಕಿ ಅಳ್ತಿರುವ ಮಹಿಳೆಯನ್ನ ಸರಿಯಾಗಿ ನೋಡ್ಬಿಡಿ. ಆದ್ರೆ ಈಕೆ ಇಷ್ಟೊಂದು ಕಣ್ಣೀರಿಟ್ಟು ಗೋಳಾಡಲು ಒಂದು ಕಾರಣ ಇದೆ ಕಣ್ರಿ. ಅದೇನಪ್ಪ ಅಂದ್ರೆ ಈಕೆಯ ಪತಿಯನ್ನ ಅರೆಸ್ಟ್ ಮಾಡಿಕೊಂಡು ಹೋದ ಪೊಲೀಸರು ಒಂದೇ ಬಿಟ್ಟಿದ್ದಾರೆಂದು ಆರೋಪ ಮಾಡ್ತಿದ್ದಾಳೆ. ಈಗಷ್ಟೇ ಚೆನ್ನಾಗಿದ್ದ ಪತಿಯನ್ನ ಪೊಲೀಸರು ಇಸ್ಪೀಟ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿಕೊಂಡು ಹೋಗಿದ್ರು. 45 ವರ್ಷದ ಕಾಂತರಾಜು ಮೃತ ದುರ್ದೈವಿ ಕಣ್ರಿ. ಅಂದಹಾಗೆ ಈ ಘಟನೆಗೆ ಕಾರಣವಾಗಿರುವುದು ಯಳ್ನಾಡಿ ಗ್ರಾಮ. ಇಲ್ಲಿ ಸಂಜೆ ಹೊತ್ತಿಗೆ 6 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಹುಳಿಯಾರು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದ ಮೇಲೆ ಕಾಂತರಾಜುವಿನ ಸಾವಾಗಿತ್ತು. ಇವನು ಏನು ಆಡಂತನಲ್ಲ, ಆದರೂ ಕೂಡ ಜೀಪ್ನಾಗೆ ಹುಳಿಯಾರು ಸ್ಟೇಷನ್ಗೆ ಒಂದು 5 ಜನ ಬೇರೆ ಡ್ರೆಸ್ ಇಲ್ಲದೆ ಸಿವಿಲ್ ಡ್ರೆಸ್ಸಾಗೆ ಕರ್ಕೊಂಬಂದು ಮಧ್ಯ ಬರ್ಬೇಕಾದ್ರೆ ನೀರನ್ನು ಕೊಟ್ಟಿಲ್ಲ, ಸೆಂಟ್ರಾಗೂ ನಿಲ್ಲಿಸಿಲ್ಲ. ಆದರೂ ಸ್ಟೇಷನ್ ಒಳಗೆ ಹೋದಾಗ ಒದೆ ಕೊಟ್ಬಿಟ್ಟು ಕಾಲಾಗ ಹೊಡೆದ್ಬಿಟ್ಟು ಎಲ್ಲ ಬುಲ್ಟಿಗೆಲ್ಲ ಏಟ್ ಮಾಡಿದ್ದಾರೆ, ಕಾಲಾಗೆಲ್ಲ ಕಿತ್ತಿದೆ. ಸಾಮಾನ್ಯವಾಗಿ ಬೀಜಕ್ಕೂ ಏಟು ಬಿದ್ದಿದೆ. ಹಂಗಾಗಿ ಅವ್ನು ಮೃತಪಟ್ಟ. ನೀರು ಅಂತ ಅಂದ್ರು ಒಳಗೂ ಕೊಟ್ಟಿಲ್ಲ, ಒಟ್ಟು ಹಂಗೆ ತಲಸದ್ ಬಂದ ನಂಗೆ ಬಿದ್ದಾನೆ. ಆದರೂ ಅವರು ಸ್ಪಂದಿಸೇ ಇಲ್ಲ. ಬಿದ್ದಾದ್ಮೇಲೆ ಅವ್ರ ಜೀಪ್ನಾಗೆ ಸ್ಪಂದನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಹೋಗೋರೊಳಗೆ ಇಲ್ಲೇ ಹೋಗೈತೆ, ಹಂಗೂ ಹಾಕ್ಕೊಂಡು ಹೋಗಿದ್ದಾರೆ. ಆದ್ರೂ ಪ್ರಯೋಜನ ಆಗಲಿಲ್ಲ. ಏನಾರ ಮಾಡಿ ಅವ್ರನ್ನ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಅಂತೇಳಿ ಕೇಳ್ಕೊಂತೀವಿ. ಪೊಲೀಸರೇ ಥಳಿಸಿ ಕೊಂದಿರುವ ಆರೋಪ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಗ್ರಾಮದ ಜನರಿವರು ಪೊಲೀಸ್ ಠಾಣೆಗೆ ನುಗ್ಗಿ ಗಲಾಟೆ ಮಾಡ್ತಿದ್ದಾರೆ. ಮೃತನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಹೋರಾಟಕ್ಕೆ ಇಳಿದುಕೊಂಡ್ರು. ಮೃತನ ಶವವನ್ನ ಪೊಲೀಸ್ ಠಾಣೆಯ ಮುಂದೆ ಇಟ್ಟು ನ್ಯಾಯಕ್ಕಾಗಿ ಬೇಡಿಕೊಳ್ತಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಸ್ಥಳಕ್ಕೆ ಸ್ವತಃ ಎಸ್ಪಿ ಅವರೇ ಬರ್ಬೇಕಾಯ್ತು. ಎಸ್ಪಿ ಮಾತಿಗೂ ಬಗ್ಗದ ಗ್ರಾಮಸ್ಥರು. ಎಸ್ಪಿ ಅಶೋಕ್ ರಿಕ್ವೆಸ್ಟ್ ಮಾಡಿದ್ರು, ಗ್ರಾಮಸ್ಥರು ಮಾತ್ರ ಕೇರ್ ಮಾಡಲಿಲ್ಲ. ತನ್ನ ಮೊಂಡು ಹಠ ಮುಂದುವರಿಸಿದ್ರು. 100 ಸಂಖ್ಯೆಯಲ್ಲಿ ಜಮಾಯಿಸಿದ ಜನರು ಪೊಲೀಸರೇ ಕಾಂತರಾಜನನ್ನ ಹೊಡೆದು ಹಲ್ಲೆ ಮಾಡಿದ್ದಾರೆಂದು ಆರೋಪ ಕೂಡ ಮಾಡ್ತಿದ್ದಾರೆ. ಸ್ಟೇಷನ್ ಕರ್ಕೊಂಡ್ಬಂದು ಅವರಿಗೆ ಹೊಡೆದಿದ್ದಾರೆ. ಹೊಡೆದಾಗ ಅಲ್ಲೇ ಮೃತಪಟ್ಟಿದ್ದಾರೆ. ಆವಾಗ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟನೆ ಮಾಡಿದೀವಿ. ಅವರು ಯಾರು ಅವ್ರಿಗೆ ಹೊಡೆದಿದ್ದಾರೆ ಅವ್ರನ್ನ ಕರೆಸ್ರಿ ಅಂತ ಸ್ಟೇಷನಲ್ಲಿ ಪೊಲೀಸ್ನವರಿಗೆ ಮನವಿ ಮಾಡ್ಕೊಂಡು, ಆದರೆ ಅವ್ರು ಎಷ್ಟು ಮನವಿ ಮಾಡ್ಕೊಂಡ್ರು ಕರೆಸ್ತೀವಿ ಅಂತ ಹೇಳಿ ಕರೆಸ್ಲಿಲ್ಲ. ಆಮೇಲೆ DSP SP ಸರ್ ಎಲ್ಲರೂ ಜಿಲ್ಲಾಧಿಕಾರಿಗಳೆಲ್ಲ ಬಂದರು. ಮಾಧುಸ್ವಾಮಿ ಅವರು ಹೇಳಿದ್ದೇನೆಂದರೆ, ಇಲ್ಲಿ ಅಪರಾಧ ಆಗಿದೆ ಈ ಹುಳಿಯಾರು ಸ್ಟೇಷನಲ್ಲಿ, ಅವರು ಹೊಡೆದಿದ್ದಾರೆ ಅಂತ ಅವ್ರ ಜೊತೆಗಿದ್ದವರು ಹೇಳಿದ್ದಾರೆ. ಇಲ್ಲಿ ಎಲ್ಲೂ ಪೋಸ್ಟ್ ಮಾರ್ಟಮ್ ಬೇಡ, ತುಮಕೂರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ 2 ಕ್ಯಾಮ್ರಾ ಇಟ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಲಿ, ಸಿವಿಲ್ ಜಡ್ಜ್ ಬರ್ತಾರೆ, ಆ ನಂತರ ರಿಪೋರ್ಟ್ ಬಂದಮೇಲೆ ಅವರಿಗೆ ಅದೇನು ಶಿಕ್ಷೆ ಆಗುತ್ತೋ ಅದು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸ್ಥಳಕ್ಕೆ IGP ಬರುವಂತೆ ಪಟ್ಟು ಹಿಡಿದುಕೊಂಡ್ರು. ಆದ್ರೆ ಪೊಲೀಸರು ಕಾಂತರಾಜುವನ್ನ ಠಾಣೆಗೆ ಕರೆದುಕೊಂಡು ಬಂದಾಗ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾನೆಂದು ಹೇಳಿದ್ರು. ಶವವನ್ನ ಠಾಣೆಯಿಂದ ಮನೆಗೆ ತೆಗೆದುಕೊಂಡು ಹೋಗುವಂತೆ ಹೇಳಿದ್ರು. ಜನರು ಮಾತ್ರ ಹಠ ಬಿಡ್ಲಿಲ್ಲ. ಹೊಡೆದಿದ್ಮೇಲೆ ಪ್ರಾಣ ಇರೋದು. ಅವ್ನು ಚೆನ್ನಾಗಿರೋ ವ್ಯಕ್ತಿ ಅಂತ ಸಾಯ್ತಾನೆ. 100 ಸತ್ಯ ಇಲ್ಲ. ಎಲ್ಲ ಅವ್ರು ಕರ್ಸರು ಇಲ್ಲ. ನಡುವೆ ಹುಳಿಯಾರು ಪೊಲೀಸ್ ಠಾಣೆಗೆ ಮಾಜಿ ಸಚಿವ JC ಮಧುಸ್ವಾಮಿ ಹಾಗೂ ಮಾಜಿ ಶಾಸಕ ಕಿರಣ್ ಕುಮಾರ್ ಗ್ರಾಮಸ್ಥರೊಂದಿಗೆ ಕೈಜೋಡಿಸಿದ್ರು. ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿ ಸ್ವಾಂತನ ಕೂಡ ಹೇಳಿದ್ರು.
ಠಾಣೆಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು ಪ್ರತಿಭಟನೆ ಮುಂದುವರೆಸಿದ್ರು. ಕೊನೆಗೆ ಎಸ್ಪಿ ಅವರು ಮೃತನ ಮರಣೋತ್ತರ ರಿಪೋರ್ಟ್ ಬರಲಿ, ಪೊಲೀಸರೇ ಥಳಿಸಿ ಹತ್ಯೆ ನಡೆದಿದ್ರೆ ಅಂತ ಪೊಲೀಸರನ್ನ ಅಮಾನತು ಮಾಡಲಾಗುವುದು. ಇನ್ನು ಕುಟುಂಬಸ್ಥರಿಗೆ ಪರಿಹಾರ ನೀಡಲಾಗುವುದು. ಆದ್ರೆ ಹೃದಯಾಘಾತದಿಂದಲೇ ಕಾಂತರಾಜು ಸಾವನ್ನಪ್ಪಿದ್ರೆ ಯಾವುದೇ ಪರಿಹಾರ ಇರಲ್ಲ ಅಂತ ಹೇಳಿದ್ರು. ಇನ್ನು ಯಾರಿಗೂ ಯಾವುದೇ ಶಿಕ್ಷೆ ಇರಲ್ಲ ಅಂತ ಎಸ್ಪಿ ಅವರು ಭರವಸೆ ನೀಡಿದ್ರು. ಆಗ ಗ್ರಾಮಸ್ಥರು ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಂಡ ಘಟನೆಯೂ ಕೂಡ ನಡೆದೋಯ್ತು. ಒಟ್ನಲ್ಲಿ ಹುಳಿಯಾರು ಪೊಲೀಸ್ ಠಾಣೆ ಎದುರು ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಹೈ ಡ್ರಾಮಾನೇ ನಡೆದೋಯ್ತು ಕಣ್ರಿ. ಕಾಂತರಾಜು ದಿಢೀರಂತ ಸಾವನ್ನಪ್ಪಿದ್ ಹೇಗೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರವೇ ತಿಳಿದು ಬರಲಿದೆ. ಅಲ್ಲಿವರೆಗೂ ಎಲ್ರೂ ಕಾದ್ ನೋಡ್ಬೇಕು ಅಷ್ಟೇ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.